Hi friends, welcome to my channel. ಫ್ರೆಂಡ್ಸ್, ಇವತ್ತು ಸಿಂಪಲ್ ಆಗಿ ಈಸಿಯಾಗಿ ಹೇಗೆ ಮನೇಲಿ ಕೇಕ್ ಮಾಡೋದು ನೋಡೋಣ. ಅದು ಲೈಕ್ ಕ್ರೀಮ್ ಬಿಸ್ಕೆಟ್ಸ್ ಯೂಸ್ ಮಾಡಿಕೊಂಡು. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಆ್ಯಂಡ್ ಹೇಗೆ ಪ್ರಿಪೇರ್ ಮಾಡೋದು ಎಲ್ಲ ನಾನು ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫ್ರೆಂಡ್ಸ್, ಇಲ್ಲಿ ನಾನು 3 Oreo ಪ್ಯಾಕೆಟ್ಸ್ ಆ್ಯಂಡ್ 2 ಬೌನ್ಸ್ ತೊಗೊಂಡಿದ್ದೀನಿ. ಸೊ ನೀವು ಯಾವ ಕ್ರೀಮ್ ಬಿಸ್ಕೆಟ್ ಬೇಕಾದ್ರೂ ತೊಗೋಬೋದು, ನೋ ಇಶ್ಯೂಸ್. ಸೊ ಕ್ರೀಮ್ ಬಿಸ್ಕೆಟ್ಸಿಂದ ತೆಗೆದು ಸಪ್ರೇಟ್ ಮಾಡ್ಕೋಬೇಕು, ಬಿಕಾಸ್ ಆ ಕ್ರೀಮ್ನ ನಾವು ಲಾಸ್ಟಲ್ಲಿ ಲೈಕ್ ಲೇಯರಾಗಿ ಅಪ್ಲೈ ಮಾಡ್ಕೋಬೋದು. ಸೊ ಆ ಥರ ಸಪ್ರೇಟ್ ಮಾಡಿ ಇಟ್ಕೊಳ್ಳಿ. ಬಿಸ್ಕೆಟ್ಸ್ನ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ, ಲೈಕ್ ಒಳ್ಳೆ ಫೈನ್ ಪೌಡರ್ ಆಗೋವರೆಗೂ ಗ್ರೈಂಡ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಶುಗರ್ ಬೇಕು ಅಂದರೆ ಶುಗರ್ ಹಾಕೋಬೋದು. ನೋಡ್ತಿದ್ದೀರಲ್ಲ, ಇಷ್ಟು ಫೈನ್ ಪೌಡರ್ ಆಗಬೇಕು ನಮಗೆ. ಸೊ ಆ ಪೌಡರ್ ಮಿಕ್ಸರ್ಗೆ ನಾನು ಸೋಡಾ ಹಾಕ್ತಿದ್ದೀನಿ. ನೀವು ಈನೋ ಇದ್ದರೆ ಈನೋ ಹಾಕ್ಬೋದು. ಆ್ಯಂಡ್ ಮಿಲ್ಕ್ ಮಧ್ಯದಲ್ಲಿ ಹಾಕ್ತಾ ಚೆನ್ನಾಗಿ ಸ್ಟಿರ್ ಮಾಡಬೇಕು. ಲೈಕ್ ನಮ್ಗೆ ಒಳ್ಳೆ ಕನ್ಸಿಸ್ಟೆನ್ಸಿ ಬರೋವರೆಗೂ, ಸ್ಮೂತ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಲೈಕ್ ಸ್ವಲ್ಪ ಮಿಲ್ಕ್ ಹಾಕ್ತಾ ಮಿಕ್ಸ್ ಮಾಡ್ಕೋಬೇಕು. ಸೊ ನಾನಲ್ಲಿ ಹೇಗೆ ಮಾಡ್ತಿದ್ದೀನಿ, ಸೊ ಅದೇ ಥರ ಮಾಡ್ಕೊಳ್ಳಿ. ಅವರೆಲ್ಸ್ ನಿಮ್ಮ ಹತ್ರ ಸ್ಪ್ಯಾಚುಲಾ ಏನಾದರೂ ಇದ್ದರೆ ಲೈಕ್ ಡಿಫ್ರೆಂಟ್ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಸ್ಟಿರ್ ಮಾಡ್ಕೋಬೋದು. ನಮಗೆ ಸ್ವಲ್ಪ ತಿಕ್ಕಾಗಿದೆ ಪೇಸ್ಟ್. ಸೊ ನಾನು ಅದಕ್ಕೆ ಇನ್ನೂ ಸ್ವಲ್ಪ ಮಿಲ್ಕ್ ಆ್ಯಡ್ ಮಾಡಿಕೊಂಡು ಮತ್ತೆ ಸ್ಟಿರ್ ಮಾಡ್ತಿದ್ದೀನಿ. ನಮಗೆ ಸ್ವಲ್ಪ ನಾರ್ಮಲ್ ಸ್ಮೂತ್ ಆಗಿರಬೇಕು ಬ್ಯಾಟರ್. ಸೊ ಅದಕ್ಕೆ ನಾನು ಮತ್ತೆ ಮಿಲ್ಕ್ ಹಾಕ್ಕೊಂಡು ಸ್ಟಿರ್ ಮಾಡ್ತಿದ್ದೀನಿ. ತುಂಬ ತಿಕ್ಕಿರಬಾರ್ದು, ತುಂಬ ತೆಳುವು ಅಂತಲ್ಲ, ಆ ಥರ ಇರಬಾರ್ದು ಬ್ಯಾಟರ್. ಸೊ ನಾರ್ಮಲ್ ಆಗಿರ್ಬೇಕು. ಸೊ ನೀವು ನೋಡಿಕೊಂಡು ಹಾಕ್ತಾ ಇರಬೇಕು. ಜಾಸ್ತಿ ಮಿಲ್ಕ್ ಕೂಡ ಹಾಕಬಾರ್ದು. ಸೊ ಫೈನಲಿ ನಮಗೆ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು ನೋಡಿ, ಆ ಥರ ಲೈಕ್ ಸ್ಮೂತ್ ಆಗಿರಬೇಕು, ಫ್ಲೋಯಬಲ್ ಆಗಿರಬೇಕು. ಈಗ ಕೇಕ್ ಮೌಲ್ ತಗೋಬೇಕು, ಆರ್ ಎನಿ ಫ್ಲ್ಯಾಟ್ ಬೌಲ್ ತಗೋಬೋದು, ಮನೇಲಿ ಇರುತ್ತಲ್ಲ ಫ್ಲ್ಯಾಟ್ ಆಗಿರೋದು. ಸೊ ಅದಕ್ಕೆ ನಾನು ಸ್ವಲ್ಪ ಆಯಿಲ್ ಹಾಕ್ತಿದ್ದೀನಿ. ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಅದು ಹಾಕ್ಬೋದು, ಬಿಕಾಸ್ ನಮಗೆ ಕೇಕ್ ಬೇಕ್ ಮಾಡಿದಾಗ ಸ್ಟಿಕ್ಕಿ ಆಗಿರಬಾರ್ದಲ್ಲ, ಲೈಕ್ ಅಂಟಬಾರ್ದಲ್ಲ. ಸೊ ಅದಕ್ಕೆ ಆಯಿಲ್, ಅದ್ರ ಮೇಲೆ ಸ್ವಲ್ಪ ಮೈದಾ, ಒಂದು 2 ಟೇಬಲ್ ಸ್ಪೂನ್ ಹತ್ರ ಮೈದಾ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಈವನ್ಲಿ ಫುಲ್ ಬೌಲ್ಗೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಸೊ ದಟ್ ನಮಗೆ ಕೇಕ್ ಚೆನ್ನಾಗಿ ಲೈಕ್ ಬೇಕಾದ್ಮೇಲೆ ಈಸಿಯಾಗಿ ತೆಗಿಬೋದು, ನಾವು ರಿಮೂವ್ ಮಾಡ್ಬೋದು. ಆ್ಯಂಡ್ ಎಕ್ಸ್ಟ್ರಾ ಇರೋದೆಲ್ಲ ರಿಮೂವ್ ಮಾಡಿಬಿಡಿ, ಲೈಕ್ ಮೈದಾ. ಈಗ ಕೇಕ್ ಮೌಲ್ಗೆ ನಾವು ಬ್ಯಾಟರ್ ಹಾಕ್ತಿದ್ದೀವಿ. ಸೊ ನೀವು ಒಂದು ಪ್ಲೇಸಲ್ಲಿ ಹಾಕಿ, ಸೊ ಅದು ಫುಲ್ ಕೇಕ್ ಮೌಲ್ಡೆಲ್ಲ ಸ್ಪ್ರೆಡ್ ಆಗುತ್ತೆ. ಈಗ ಅದು ಟ್ಯಾಪ್ ಮಾಡಿ, ಸೊ ದಟ್ ಕೆಳಗಡೆ ಏರ್ ಬಬಲ್ಸ್ ಇರುತ್ತಲ್ಲ ಅದೆಲ್ಲ ಕ್ಲಿಯರ್ ಆಗುತ್ತೆ ಆ್ಯಂಡ್ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಬ್ಯಾಟರ್ ಎಲ್ಲನೂ. ಆ್ಯಂಡ್ ಈಗ ಅದ್ರ ಮೇಲೆ ನಾನು ಓರಿಯೋ ಬಿಸ್ಕೆಟ್ ಪ್ಲೇಸ್ ಮಾಡ್ತಿದ್ದೀನಿ. ಈಗ ಬೇಕ್ ಮಾಡೋಕ್ಕೆ ನಮಗೆ ಒಂದು ಓಲ್ಡ್ ತವಾ ಬೇಕು. ಅಂದರೆ ಹೊಸ ತಗೋಬೇಡಿ, ಯಾವುದಾದ್ರು ಹಳೇದಿದ್ರೆ ತವಾ, ದೋಸೆ ತವಾ ತಗೊಂಡು ಅದ್ರ ಮೇಲೆ ಸಾಲ್ಟ್ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ಈಗ ತವಾ ಮೇಲೆ ಕೇಕ್ ಮೌಲ್ಡ್ ಪ್ಲೇಸ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಪ್ಲೇಟ್ ಹಾಕಬೇಕು. ಆ್ಯಂಡ್ ಇದು 20 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬೇಕ್ ಮಾಡ್ಕೋಬೇಕು.
ಸೊ ಇವಾಗ ನಾವು ಬ್ಯಾಟರ್ ಮಾಡ್ಕೊಂಡ್ವಲ್ಲ, ಸೊ ಸೇಮ್ ಬೌಲ್ಗೆ ನಾನು ಶುಗರ್ ಹಾಕ್ತಿದ್ದೀನಿ, ಶುಗರ್ ಆ್ಯಂಡ್ ವಾಟರ್, ಸೊ ದಟ್ ಅದರಲ್ಲಿ ನಾವು ಶುಗರ್ ಸಿರಪ್ ಮಾಡ್ಕೋಬೋದು. ಬೇಕಾಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ಒಂದು ಟೂತ್ಪಿಕ್ ಆರ್ ಚಾಕುವಿಂದ ಪ್ರಿಕ್ ಮಾಡಿ. ಸೊ ಅದು ನಮಗೆ ಕೇಕ್ ಏನಾದರೂ ಅದಕ್ಕೆ ಅಂಟಿಲ್ಲ ಅಂದರೆ ಚೆನ್ನಾಗಿ ಬೇಕಾಗಿದೆ ಅಂತ, ಏನಾದರೂ ಸ್ವಲ್ಪ ಅಂಟಿದ್ರೆ ಅದು ಇನ್ನೂ ಬೇಕಾಗಬೇಕು ಅಂತ. ಸೊ ಇಲ್ಲಿ ಕ್ರೀಮ್ಗೆ ಸ್ವಲ್ಪ ಮಿಲ್ಕ್ ಹಾಕ್ಬಿಟ್ಟು ಮೆಲ್ಟ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಕ್ರೀಮ್ ಸಪ್ರೇಟ್ ಮಾಡ್ಕೊಂಡ್ವಲ್ಲ, ಸೊ ಅದಕ್ಕೆ. ಆ್ಯಂಡ್ ಶುಗರ್ ಸಿರಪ್ ಕೂಡ ರೆಡಿ ಆಗಿದೆ. ಈಗ ಕೇಕ್ ರೆಡಿ ಆಗಿದೆಯಲ್ಲ, ಸೊ ಅದನ್ನ ರಿಮೂವ್ ಮಾಡೋಕ್ಕೆ ಸೈಡಿಂದ ಆ ಥರ ಚಾಕುವಿಂದ ಆ ಥರ ಮಾಡ್ಕೊಳ್ಳಿ, ಸೊ ಈಸಿಯಾಗಿ ರಿಮೂವ್ ಆಗುತ್ತೆ. ಆ್ಯಂಡ್ ಇದ್ರ ಮೇಲೆ ಒಂದು ಪ್ಲೇಟ್ ಪ್ಲೇಸ್ ಮಾಡಿ ರಿವರ್ಸ್ ಮಾಡಿ, ಸೊ ದ್ಯಾಟ್ ಈಸಿಯಾಗಿ ರಿಮೂವ್ ಆಗುತ್ತೆ. ನೋಡ್ತಿದ್ದೀರಲ್ಲ, ಸೊ ಈ ಥರ. ಈಗ ಕೇಕ್ ಮೇಲೆ ನಾನು ಶುಗರ್ ಸಿರಪ್ ಅಪ್ಲೈ ಮಾಡ್ತಿದ್ದೀನಿ. ಶುಗರ್ ಸಿರಪ್ ಸ್ವಲ್ಪ ತಿಕ್ಕಾಗಿರ್ಬೇಕು, ಫುಲ್ ವಾಟ್ರಿ ಇರಬಾರ್ದು. ಆ್ಯಂಡ್ ಇದು ಒಂದು ಲೇಯರ್ ಅಪ್ಲೈ ಆದಮೇಲೆ ಇದ್ರ ಮೇಲೆ ಕ್ರೀಮ್ ಮೆಲ್ಟ್ ಮಾಡ್ಕೊಂಡ್ವಲ್ಲ ಸ್ಟಾರ್ಟಿಂಗಲ್ಲಿ, ಸೊ ಅದು ಅಪ್ಲೈ ಮಾಡಬೇಕು. ಇನ್ ಕೇಸ್ ನಿಮ್ಮ ಹತ್ರ ಶುಗರ್ ಸಿರಪ್ ಚಾಕ್ಲೇಟ್ ಸಿರಪ್ ಏನಾದರೂ ಇದ್ದರೆ ಅದು ಅಪ್ಲೈ ಮಾಡಿಕೊಂಡು ನಿಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇನ್ ಕೇಸ್ ನಾವು ಶುಗರ್ ಸಿರಪ್ ಅಪ್ಲೈ ಮಾಡಿಲ್ಲ ಅಂದರೆ ಲೈಕ್ ಬೇಕಾದಮೇಲೆ ಸ್ವಲ್ಪ ಸ್ವೀಟ್ನೆಸ್ ಕಡಿಮೆ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇದೊಂದು ಲೇಯರ್ ಅಪ್ಲೈ ಮಾಡಿದ್ರೆ ಒಳ್ಳೆ ಟೇಸ್ಟ್ ಆ್ಯಂಡ್ ಕೇಕ್ ಸ್ಮೂತ್ ಆಗಿರುತ್ತೆ. ಆ್ಯಂಡ್ ನೋಡಿ ಎಷ್ಟು ಎಮ್ಮಿ ಲುಕ್ ಬರ್ತಿದೆ ಅಲ್ವಾ. ಆ್ಯಂಡ್ ಇದ್ರ ಮೇಲೆ ನಿಮ್ಗೇನಾದರೂ ಒಳ್ಳೆ ಲುಕ್ ಬರಬೇಕು ಅಂದರೆ ಲೈಕ್ ಬಾದಾಮ್, ಪಿಸ್ತಾ ಇದೆಲ್ಲ ಹಾಕ್ಬೋದು. ಏನು ಅವೈಲೇಬಲ್ ಇರುತ್ತೋ ಅದು ಹಾಕ್ಬೋದು. ನಾನು ಡೈರಿ ಮಿಲ್ಕ್ ಪ್ಲೇಸ್ ಮಾಡ್ತಿದ್ದೀನಿ ಅದ್ರ ಮೇಲೆ. ಆ್ಯಂಡ್ ಈವನ್ ಬಿಸ್ಕೆಟ್ಸ್ ಕೂಡ ಲೈಕ್ ಬ್ರೇಕ್ ಮಾಡಿ ಸ್ಪ್ರಿಂಕಲ್ ಮಾಡ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇಲ್ಲಿ ಶುಗರ್ ಸಿರಪ್ ಯಾಕೆ ಬ್ರೌನ್ ಕಲರ್ ಇದೆ ಅಂದರೆ, ನಾನು ಸೇಮ್ ಬೌಲಲ್ಲಿ ಲೈಕ್ ಬ್ಯಾಟರ್ ಮಾಡಿದ್ನಲ್ಲ ಅದರಲ್ಲೇ ನಾನು ಶುಗರ್ ಸಿರಪ್ ಮಾಡಿಕೊಂಡೆ, ಬಿಕಾಸ್ ಆ ಟೇಸ್ಟ್ ಕೂಡ ಆ್ಯಡ್ ಆಗುತ್ತೆ ಅಂತ. ಸೊ ಅದಕ್ಕೆ ಆ ಕಲರ್ ಇದೆ ಅದು. ಸೊ ಒನ್ಸ್ ನೀವು ಎಲ್ಲ ಡೆಕೋರೇಟ್ ಮಾಡ್ಕೊಂಡ್ಮೇಲೆ ಇಮಿಡಿಯೇಟಾಗಿ ಸರ್ವ್ ಮಾಡೋಕ್ಕೆ ಹೋಗಬೇಡಿ. ಲೈಕ್ ಒಂದು 30 ಮಿನಿಟ್ಸ್ ಆ ಥರ ಫ್ರಿಜ್ಜಲ್ಲಿಡಿ. ಸೊ ಆಫ್ಟರ್ 30 ಮಿನಿಟ್ಸ್ ನೀವು ಸರ್ವ್ ಮಾಡಿದ್ರೆ ಲೈಕ್ ಅದು ಶುಗರ್ ಸಿರಪ್ ಅದು ಇದೆಲ್ಲ ಚೆನ್ನಾಗಿ ಸೆಟ್ ಆಗಿರುತ್ತೆ ಕೇಕ್ ಮೇಲೆ, ನಿಮ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಈ ಥರ ಟ್ರೈ ಮಾಡಿ. ಇದು ಆಫ್ಟರ್ 30 ಮಿನಿಟ್ಸ್ ಫ್ರಿಜ್ಜಿಂದ ತೆಗೆದು ಈಗ ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ. ಶುಗರ್ ಸಿರಪ್ ಮತ್ತು ಕ್ರೀಮ್ ಎಲ್ಲನೂ ಲೈಕ್ 2 ಶೇಡ್ಸ್ ಬಂದಿದೆ ನಮಗೆ. ಸೊ ಈಗ ನಮಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಸರ್ವ್ ಮಾಡ್ಕೋಬೋದು ನೀವು ಆಫ್ಟರ್ 30 ಮಿನಿಟ್ಸ್. ಇದು ನಾನು ಫಸ್ಟ್ ಟೈಮ್ ಮಾಡಿರೋ ಕೇಕ್, ಸೇಮ್ ಕೇಕ್. ಸೊ ಆಗ ನಾನು ಗೋಡಂಬಿ ಲೈಕ್ ಬಿಸ್ಕೆಟ್ಸ್ ಆ್ಯಂಡ್ ಡೈರಿ ಮಿಲ್ಕ್ ಎಲ್ಲ ಹಾಕಿದ್ದೀನಿ. ಸೊ ನೀವು ಈ ಥರ ಹಾಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್.